ಕೆಲವು ಚಟಗಳು ಚಟ್ಟಕ್ಕೇರಿಸುತ್ತೆ, ಇಲ್ಲ ಜೈಲಿನ ಕಂಬಿ ಎಣಿಸುವಂತೆ ಮಾಡುತ್ತೆ. ಇಲ್ಲಿ ನೋಡಿ, ತಂದೆಯ ಆಸ್ತಿಯನ್ನೇ ಮಾರುವಂತೆ ಮಾಡಿದ್ದಾನೆ ಬೆಟ್ಟಿಂಗ್ನಲ್ಲಿ ಭಾಗಿಯಾಗಿದ್ದಂತಹ ಭೂಪ. ಪರಿಣಾಮ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಬೆಟ್ಟಿಂಗ್ ಚಟಕ್ಕೆ ಬಿದ್ದ ಅಪ್ಪನ ಆಸ್ತಿಯನ್ನೇ ಮಾರಿಸಿದ ಮಗ. ಬೆಟ್ಟಿಂಗ್ನಲ್ಲಿ ಲಾಸ್ ಆಯಿತು. ಅದಕ್ಕಾಗಿ ಅವನು ಹುಡುಕೊಂಡಂತಹ ಮಾರ್ಗ ಕಳ್ಳತನಕ್ಕಿಳಿದಿದ್ದ ಸಾಫ್ಟ್ವೇರ್ ಎಂಜಿನಿಯರ್ ಕೆಎ ಮೂರ್ತಿ 27 ವರ್ಷ ಆತನಿಗೆ ಈಗ ಬಂಧನಕ್ಕೊಳಪಟ್ಟಿದ್ದಾನೆ. ಮಾಗಡಿ ರೋಡ್ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ. ಶಿವಮೊಗ್ಗದ ಮೂರ್ತಿ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದ. ಮಗನ ಸಾಲ ತೀರಿಸಲು ಆಸ್ತಿಯನ್ನು ಸಹ ತಂದೆ ಮಾರಿದ್ದಾರೆ ಅಣ್ಣಪ್ಪ ಅವರು. ಆದರೂ ಕಳ್ಳತನ ಮಾಡ್ತಾ ಇದ್ದಂತಹ ಆರೋಪಿಯಾಗಿದ್ದ ಮೂರ್ತಿ ಮಹಿಳೆಯ ಸರಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ, ತಗಲಾಕೊಂಡ. ಈಗ ಬಂಧಿತನಿಂದ 17 ಲಕ್ಷ ಮೌಲ್ಯದ 245 ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಆತ ಹೇಳ್ಕೊಳ್ಳೋಕ್ಕಷ್ಟೇ ಸಾಫ್ಟ್ವೇರ್ ಎಂಜಿನಿಯರ್, ಆದರೆ ಮಾಡ್ತಾ ಇದ್ದಿದ್ದು ಕಳ್ಳತನದ ವೃತ್ತಿ. ಅದಕ್ಕೆ ಸುಲಭ ಮಾರ್ಗವನ್ನು ಹುಡುಕೊಂಡಿದ್ದ. ಬೆಟ್ಟಿಂಗ್ನಲ್ಲಿ ಅವನ ಒಂದು ಅತಿಯಾದ ಆಸಕ್ತಿ, ಅದರಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗಿತ್ತು. ಸೊ ಬೆಟ್ಟಿಂಗ್ನ ಬಿಟ್ಟು ಹೋಗೋಕ್ಕಾಗಿರಲಿಲ್ಲ, ಜೊತೆಗೆ ಈಸಿಯಾಗಿ ದುಡ್ಡು ಬರುವಂತಹ ಮಾರ್ಗ ಕಳ್ಳತನ ಆಗಿತ್ತು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಸಾಫ್ಟ್ವೇರ್ ಎಂಜಿನಿಯರ್ ಆದರೆ ನಿಜಕ್ಕೂ ಆತ ಕೆಲಸಕ್ಕೆ ಹೋಗ್ತಾ ಇದ್ನಾ, ಅಥವಾ ಫುಲ್ ಟೈಮ್ ಜಾಬ್ ಕಳ್ಳತನ ಆಗಿತ್ತಾ? ಹೇಗೆ ತಗಲಾಕೊಂಡಾಯ್ತಾ? ದಿವ್ಯಾ, ಕೆಎ ಮೂರ್ತಿ ಅಂತೇಳಿ ಈತ ಶಿವಮೊಗ್ಗದ ಮೂಲದವನು. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸವನ್ನು ನಿರ್ವಹಿಸ್ತಿದ್ದ. ಕೈ ತುಂಬ ಸಂಬಳ ಇತ್ತು. ಆದರೆ ಈತನ ಬೆಟ್ಟಿಂಗ್ ಚಟ ಇದೆಯಲ್ಲ, ಇದರಿಂದ ಸಾಕಷ್ಟು ಸಾಲವನ್ನು ಮಾಡಿಕೊಂಡಿದ್ದ. ಹೀಗಾಗಿ ಸಾಲ ಹೆಚ್ಚಾದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಹಲವೆಡೆ ಮನೆಗಳತನವನ್ನು ಕೂಡ ಮಾಡಿ ಹಿಂದೆ ಜೈಲಿಗೂ ಹೋಗಿ ಬಂದಿದ್ದ. ಇಷ್ಟಾದರೂ ಕೂಡ ಈತನ ಈ ಬೆಟ್ಟಿಂಗ್ ಚಟ ನಿಂತಿರಲಿಲ್ಲ. ಸಾಕಷ್ಟು ಸಾಲವನ್ನು ಮಾಡಿಕೊಂಡಿರೋದ್ರಿಂದ ಈತನ ತಂದೆ ಅಣ್ಣಪ್ಪ ಶಿವಮೊಗ್ಗದ ತನ್ನ ಆಸ್ತಿಯನ್ನು ಮಾರಾಟ ಮಾಡಿ ಮಗನ ಸಾಲವನ್ನು ತೀರಿಸಿದ್ರು. ಆಸ್ತಿ ಮಾರಾಟ ಮಾಡಿದ್ಮೇಲೆ ಜೀವನ ನಿರ್ವಹಣೆಗೆ ಅಂತೇಳಿ ಅವರು ಕೂಡ ಬೆಂಗಳೂರಿಗೆ ಬಂದು ಬೇರೆ ಕೆಲಸವನ್ನು ಹುಡ್ಕೊಂಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇತ್ತೀಚೆಗೆ ಬೆಂಗಳೂರಿನ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಗಾಳ ಪರಮೇಶ್ವರಿ ದೇವಸ್ಥಾನದ ಬಳಿ ಮಹಿಳೆಯೊಬ್ಬರು ಬಂದಂತಹ ಸಂದರ್ಭದಲ್ಲಿ ಅವರ ಮಾಂಗಲ್ಯ ಸರವನ್ನು ಕಸಿದಿದ್ದಂತೆ. ಇದರ ಜಾಡನ ಬೆನ್ನತ್ತಿದಂತಹ ಮಾಗಡಿ ರೋಡ್ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಈತನಿಂದ ಸುಮಾರು 245 ಗ್ರಾಂ ಮೌಲ್ಯದ ಚಿನ್ನಾಭರಣವನ್ನು ಈತನಿಂದ ಸೀಸ್ ಮಾಡಿದ್ದಾರೆ. ಬೆಂಗಳೂರಿನ ಕೋಣನಕುಂಟೆ, ಸದ್ಗುಂಟೆಪಾಳ್ಯ, ಮಾಗಡಿ ರೋಡ್ ಹೀಗೆ ನಾನಾ ಕಡೆ ದಾಖಲಾಗಿದ್ದಂತಹ ಕಳ್ಳತನ ಪ್ರಕರಣವನ್ನು ಇದೀಗ ಮಾಗಡಿ ರೋಡ್ ಪೊಲೀಸರು ಭೇದಿಸಿದ್ದಾರೆ. ದಿವ್ಯಾ, ಓಕೆ ಮೂರ್ತಿ, ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀವಿ.